ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕವನ್ನು ಪಡೆಯುವುದು ಬಹಳ ಕಷ್ಟದ ಕೆಲಸ. ಅಂತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಕೂಡ ಸ್ತುತ್ಯಾರ್ಹವಾದುದು ಎಂದು ಜನತಾ ವಿದ್ಯಾಲಯ ಪ್ರಾಚಾರ್ಯ MS ಇಟ್ಗಿ ಹೇಳಿದರು. ಅವರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕು ಘಟಕ ಇವರ ಆಶ್ರಯದಲ್ಲಿ ಜನತಾ ವಿದ್ಯಾಲಯ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕ ಪಡೆದ SSLC ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100ರಷ್ಟು ಸಾಧನೆ ಮಾಡಿದ ಜಿಲ್ಲೆ 800 ವಿದ್ಯಾರ್ಥಿಗಳನ್ನು ಗೌರವಿಸುತ್ತಿರುವುದು ನಿಜಕ್ಕೂ ದಾಖಲೆ ಕಾರ್ಯಕ್ರಮವಾಗಿದೆ. ಬಹುಶಃ ರಾಜ್ಯದ ಬೇರೆಲ್ಲೂ ಈ ಕಾರ್ಯಕ್ರಮ ನಡೆದಂತಿಲ್ಲ. ಕೆಲವು ವರ್ಷ ನಿಂತ ನೀರಿನಂತಾಗಿದ್ದ ಉತ್ತರ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಇದೀಗ BN ವಾಸರೆ ಅವರ ಸಾರಥ್ಯದಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗುತ್ತಿದೆ ಎಂದರು. ಮಹತ್ತರವಾದಂತಹ ಕಾರ್ಯಕ್ರಮಗಳು ಹಿಂದೆ ಆಗ್ತಿರಲಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಮತ್ತೆ ಆ ವಿದ್ಯಾರ್ಥಿಗಳಿಗೆ ಮುಂದಿನ ಅವರ ಭವಿಷ್ಯತ್ತಿನಲ್ಲಿ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸುಮಾರು 800 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಂತಹ ಆ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಗೌರವದಿಂದ ಅವರ ಕಾರ್ಯಕ್ರಮ ಅಂತ ನಾವು ಹೇಳಬಹುದು. ಮಾನ್ಯರೇ, ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ನೀವು ಇಟ್ಟಿದ್ದು ನಮಗೆ ಮತ್ತೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯಾಗಲಿ, ನಮ್ಮ ಶಿಕ್ಷಕ ಬಂಧುಗಳಿಗೆ ಮತ್ತೆ ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಂಡು ಹೆಚ್ಚಿನ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದೀರಿ. ದಾಂಡೇಲಿ ಮಕ್ಕಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಬಾವಿಕೇರಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಈ ಗೌರವ ವಿದ್ಯಾರ್ಥಿಗಳಲ್ಲಿ ಕನ್ನಡವನ್ನು ಜಾಗೃತವಾಗಿರಿಸಲು ಸಾಧ್ಯವಾಗಲಿದೆ. ಮಕ್ಕಳ ಸಾಧನೆಗೆ ಕಾರಣೀಕೃತರಾದ ಭಾಷಾ ಶಿಕ್ಷಕರನ್ನು ಅಭಿನಂದಿಸುವ ಕಾರ್ಯ ಕೂಡ ಮೆಚ್ಚುವಂಥದ್ದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಸರ್ಕಾರ ಹಾಗೂ ಪರಿಷತ್ತಿನಿಂದ ಯಾವುದೇ ನೆರವಿಲ್ಲದಿದ್ದರೂ ದಾನಿಗಳ ಸಹಕಾರ ಪಡೆದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ದಾಂಡೇಲಿ ವೆಸ್ಟ್ಕೋಟ್ ಪೇಪರ್ ಮಿಲ್ನವರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ನೀಡಿದರೆ, ಶಾಸಕ RV ದೇಶಪಾಂಡೆ ಅವರು ಫೈಲ್ ನೀಡಿದ್ದಾರೆ. ಹಲವಾರು ಜನ ಜಿಲ್ಲೆಯಾದ್ಯಂತ ಸಹಾಯ ಮಾಡಿದ್ದಾರೆ. ಇದು ಕನ್ನಡದ ಮೇಲೆ ಪ್ರತಿಯೊಬ್ಬರಿಗೂ ಇರುವ ಕಾಳಜಿಯಾಗಿದೆ ಎಂದು ಹೇಳಿ, ವಿದ್ಯಾರ್ಥಿಗಳನ್ನು ಕನ್ನಡ ಭಾಷಾ ವಿಷಯದಲ್ಲಿ ಸಾಧನೆ ಮಾಡಿದ ಹಾಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು, ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು. ಬೇರೆ ಯಾವ ದೊಡ್ಡ ಭ್ರಮೆಯನ್ನ ಇಟ್ಟುಕೊಂಡು ಅಥವಾ ಇನ್ನೇನನ್ನೋ ಬದಲಾವಣೆ ಮಾಡ್ತೀವಿ ಎನ್ನುವಂಥ ಭ್ರಮೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಖಂಡಿತ ಮಾಡ್ತಾ ಇಲ್ಲ. ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷಾ ವಿಷಯದ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕೆನ್ನುವ ಒಂದು ಕಾರಣಕ್ಕಾದ್ರೆ, ಇನ್ನೊಂದು ಕಾರಣ ಅಂದ್ರೆ ಇವತ್ತೇನು ನಾವು ಹೇಳ್ತೀವಿ, ಕನ್ನಡ ಆಡುವವರ ಸಂಖ್ಯೆ, ಭಾಷೆ ಆಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕನ್ನಡದ ಮೇಲೆ ಅಲ್ಲಲ್ಲಿ ದಾಳಿಗಳು ನಡೀತಾ ಇದೆ, ಬೇರೆ ಭಾಷೆಗಳ ದಾಳಿಗಳು ನಡೀತಾ ಇದೆ ಏನೋ ಮಾತುಗಳನ್ನು ಕೇಳ್ತೀವಿ. ಬಹುಶಃ ನನಗೆ ಹಾಗನ್ಸೋದಿಲ್ಲ. ಕನ್ನಡಕ್ಕೆ ಸಾವಿಲ್ಲ, ಅದು ಮತ್ತೆ ಮತ್ತೆ ಚಿಗುರ್ತಾನೆ ಇರ್ತದೆ, ಬೆಳೀತಾನೆ ಇರ್ತದೆ. ಆದಾಗ್ಯೂ ನೀವುಗಳೇನಿದಿರಲ್ಲ, ಈ ಪ್ರತಿಭೆಗಳು ನಾಳೆ ಒಂದಿನ ದೊಡ್ಡ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸುವುದು, ಒಂದು ಟೀಚರ್ ಆಗ್ಬೋದು, ಇಲ್ಲ ಎಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಲ್ಲ ಒಬ್ಬ ಆದರ್ಶ ಪ್ರಗತಿಪರ ರೈತನಾಗಬಹುದು, ರಾಜಕಾರಣಿ ಆಗ್ಬೋದು, MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಇನ್ನೇನೋ ಆಗ್ಬೋದು. ಆಗಬೇಕು, ಖಂಡಿತ ಆಗಬೇಕು. ಹಾಗೆ ಆದ ಸಂದರ್ಭದಲ್ಲಿ ನಿಮ್ಮೊಳಗಡೆ ಒಂದು ಸಣ್ಣ ನನ್ನ ತಾಯಿ ಭಾಷೆಯ, ಈ ನಾಡ ಭಾಷೆಯ ಗೌರವ ಇಲ್ಲದೆ ಇದ್ರೆ ಬಹುಶಃ ನೀವು ನಿಮಗೆ ಆತ್ಮವಂಚನೆ ಮಾಡಿಕೊಂಡಂಗಾಗ್ತದೆ. ಕನ್ನಡದ ಮೇಲೆ ನಿಮ್ಗೊಂದಿಷ್ಟು ಪ್ರೀತಿಯನ್ನು ಹುಟ್ಟಿಸಬೇಕು. ಕವಿ ಹೇಳ್ತಾನೆ ಒಂದು ಕಡೆ, ಪ್ರೀತಿಯ ಕಾಳನ್ನು ಹಂಚ ಬಯಸುವ ಜಾಗ ಕೊಡುವಿರೇನು ಅಂತ ಕೇಳ್ತಾನೆ. ನಾವು ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ, ಕನ್ನಡ ಎಂಬ ಪ್ರೀತಿಯ ಕಾಳನ್ನು ನಿಮ್ಮ ಎದೆಯಲ್ಲಿ ಬಿತ್ತಲಿಕ್ಕೆ ಬಂದಿದ್ದೀವಿ, ಜಾಗ ಕೊಡ್ತೀರೇನು ಅಂತ ಹೇಳಿ. ನಾವು ನಿಮ್ಮೊಳಗಡೆ ಒಂದು ಸಣ್ಣ ಕನ್ನಡದ ಆ ಬೀಜವನ್ನು, ಕಾಳನ್ನು ಬಿತ್ತಲಿಕ್ಕೆ ಬಂದಿದ್ದೀವಿ. ಅದನ್ನು ಪೋಷಿಸುವ, ಬೆಳೆಸುವ
ಮತ್ತೆ ನೀವು ಒಂದು ಹಂತಕ್ಕೆ ಮುಟ್ಟಿದಾಗ ಆ ಕನ್ನಡದ ಪ್ರೇಮವನ್ನು ಬೇರೆಯವರಿಗೆ ಹೇಳುವ ಕೆಲಸವನ್ನು ತಾವು ಮಾಡಬೇಕು. ಹಾಗೆ ಮಾಡೋದಕ್ಕೆ ಈ ಸನ್ಮಾನ ಅಥವಾ ಈ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಲಿ ಅನ್ನೋ ಒಂದು ಸಣ್ಣ ಆಶಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಾಂಡೇಲಿ ತಾಲೂಕು 2ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಕಲಾವಿದ ಉಸ್ತಾದ್ KL ಜಮಾದಾರ್, ಜನತಾ ವಿದ್ಯಾಲಯ ಆಡಳಿತಾಧಿಕಾರಿ ರೀಟಾ ಡಯಾತ್, ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ MB ಅರವಳ್ಳಿ, EMS ಮುಖ್ಯೋಪಾಧ್ಯಾಯಕಿ ಸಕ್ಕುಬಾಯಿ ಶುಭ ಹಾರೈಸಿದರು. SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪ್ರಶಸ್ತ 100ರಷ್ಟು ಸಾಧನೆ ಮಾಡಲು ಕಾರಣಕರ್ತರಾದ ಆಯಾ ಶಾಲೆಯ ಕನ್ನಡ ಭಾಷಾ ಶಿಕ್ಷಕರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಿಸಿತು. ಸನ್ಮಾನ ಸ್ವೀಕರಿಸಿದ ಕನ್ನಡದ ಅಧ್ಯಾಪಕಿ ಸಿಸ್ಟರ್ ಪ್ರೇಮಲತಾ, ಪರಿಷತ್ತಿನ ಈ ಸನ್ಮಾನ ತಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದರು. ಸದಸ್ಯ ಸುರೇಶ್ ನಾಯ್ಕ್ ವಂದಿಸಿದರು. ಜಲ್ಜಾ ಬಿ ವಾಸರಿ ನಿರೂಪಿಸಿದರು. ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೇಹೆಮೆಟ್, MR ನಾಯ್ಕ್, ಜಾಫರ್ ಶೇಖ್ ಸಹಕರಿಸಿದರು. ಪ್ರೀತಿ ಪದಗಳ ಸಹಾಯಾನಿ ಸಂವಿಧಾನ ಓದು ಅಭಿಯಾನದ ಸಂಸ್ಥಾಪಕ, ಉತ್ತಮ ಶಿಕ್ಷಕ, ಲೇಖಕ, ಸಂಘಟಕ, ಪ್ರಕಾಶಕ, ಹೋರಾಟಗಾರ ಡಾಕ್ಟರ್ ವಿಠಲ್ ಭಂಡಾರಿ ಅವರ ಜನ್ಮದಿನವನ್ನು ಗುರುವಾರ ದಾಂಡೇಲಿಯಲ್ಲಿ ವೈವಿಧ್ಯಮಯವಾಗಿ ಆಚರಿಸಲಾಯಿತು. ಪ್ರೀತಿ ಪದದ ಒಡನಾಡಿಗಳೆಲ್ಲ ಸೇರಿ ಶೈಕ್ಷಣಿಕ ಪರಿಕರ ಹಾಗೂ ಆಟದ ಸಾಮಗ್ರಿಗಳನ್ನು ವಿತರಿಸಿ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಿಸಲಾಯಿತು. ಈ ನಿಮಿತ್ತ ದಾಂಡೇಲಿ, ಸಿದ್ದಾಪುರ, ಹೊನ್ನಾವರ, ಕಾರವಾರ, ಜೋಡ ಮುಂತಾದೆಡೆ ಚಿಣ್ಣರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಪ್ರೋತ್ಸಾಹಿಸಲಾಯಿತು. ಈ ಪ್ರೀತಿ ಪದದ ವರ್ಷಾವಧಿ ವಿಶೇಷ ಕೆಲಸಗಳು ಹೀಗಿವೆ: ಉಪನ್ಯಾಸ, ಪ್ರೀತಿ ಪದ ಸಮ್ಮಾನ, ವೈಚಾರಿಕ ತರಬೇತಿ, ಚಿಣ್ಣರು, ವಿದ್ಯಾರ್ಥಿಗಳು, ಶಿಕ್ಷಕರುಗಳಿಗೆ ಪ್ರೋತ್ಸಾಹ, ಶ್ರಮಜೀವಿ ಸಾಂಸ್ಕೃತಿಕ ಅಭಿವ್ಯಕ್ತಿ, ಪುಸ್ತಕ ಮನೆ, ಸಾಹಿತ್ಯ ಪ್ರಕಟಣೆ, ಆಡಿಯೋ, ವಿಡಿಯೋ ಹಾಗೂ ಸಿನಿಮಾ, ರಂಗಭೂಮಿ ಕೇಂದ್ರಿತ ಚಟುವಟಿಕೆಗಳಿಗೆ ಸಹಯೋಗ, ಜನಮುಖಿ ಆಂದೋಲನಗಳಲ್ಲಿ ಜೊತೆಯಾಗುವುದು, ಸಂವಿಧಾನ ಓದು ಆಂದೋಲನವನ್ನು ಜನರ ಮಧ್ಯೆ ಒಯ್ಯುವುದು, ಮಕ್ಕಳಿಗೆ ಜೀವನ ವಿಚಾರ ತಿಳಿಸುವ ಸಾಹಿತ್ಯ ಪುಸ್ತಕ ರಚನೆ ಇತ್ಯಾದಿ ಮುನ್ನಡೆಸಲು ಎಲ್ಲರೂ ಬದ್ಧರಾಗಬೇಕೆಂದರು. ಡಾಕ್ಟರ್ ವಿಠಲ್ ಭಂಡಾರಿ ಅವರ ಜನ್ಮದಿನ, ವಿಶೇಷವಾಗಿ ಅವರು ಮಕ್ಕಳನ್ನ ಬಹಳ ಪ್ರೀತಿ ಮಾಡುವ ಕಾರಣಕ್ಕೋಸ್ಕರ ನಾವು ಇವತ್ತು ಅಂಗನವಾಡಿಗಳನ್ನು ಆಯ್ಕೆ ಮಾಡಿ ಆಟಿಕೆ ಸಾಮಾನುಗಳನ್ನು ಕೊಡಬೇಕಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ. ಅದರ ಭಾಗವಾಗಿ ನಾವು ಇವತ್ತು ದಾಂಡೇಲಿಯ ಕೆಲವು ಹಿಂದುಳಿದ ಪ್ರದೇಶದ ಅಂಗನವಾಡಿಗಳಿಗೆ ಒಂದಿಷ್ಟು ಆಟಿಕೆ ಸಾಮಾನುಗಳನ್ನು ಕೊಡ್ತಾ ಇದ್ವಿ. ಡಾಕ್ಟರ್ ವಿಠಲ್ ಭಂಡಾರಿ ಅವರು ಕೋವಿಡಿನ ಸಂದರ್ಭದಲ್ಲಿ ನಿಧನರಾದರು. ನಿಧನ ಆದ ನಂತರ ಇಡೀ ವರ್ಷದ ಕಾಲಾವಧಿಯಲ್ಲಿ ಅವರ ಇಡೀ ವರ್ಷಾಚರಣೆಯ ನಿಮಿತ್ತವಾಗಿ ಪ್ರತಿ ವರ್ಷನೂ ಕೂಡ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ, ಅದು ಸಾಹಿತ್ಯ ಇರ್ಬೋದು, ಸಂವಿಧಾನ ಇರ್ಬೋದು, ಮತ್ತೆ ಮಕ್ಕಳಿಗೆ ಪ್ರೋತ್ಸಾಹ ಧನಗಳನ್ನು ಕೊಡೋದು, ಈ ಥರದ ಒಂದು ಹಲವು ರೀತಿಯಾದಂಥ ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವ್ರನ್ನ ನೆನಪಿಸ್ಕೊತಿದ್ವಿ. ಇದರ ನಿಮಿತ್ತವಾಗಿ ದಾಂಡೇಲಿ ನಗರದ ಕೆಲವು ಹಿಂದುಳಿದ ಪ್ರದೇಶದ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಆಟಿಕೆ ಸಾಮಾನನ್ನು ವಿಠಲ್ ಭಂಡಾರಿ ಅವರ ಜನ್ಮದಿನದ ಅಂಗವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೈಕೋರ್ಟಿನ ನ್ಯಾಯವಾದಿಗಳಾದ KH ಪಾಟೀಲ್, ದಾಂಡೇಲಿಯ ಕವಿಗಳಾದ ಜಲ್ಜಾ ಬಿ ವಾಸ್ರೆ, ನ್ಯಾಯವಾದಿ ರತ್ನದೀಪ NM, D ಸ್ಯಾಮ್ಸನ್, ಕಾಂತರಾಜ್, ವೆಂಕಟೇಶ್ ಲಮಾಣಿ, ಇರ್ಷಾದ್ ರಾಣೆಬೆನ್ನೂರ್, ಮೊಹಮ್ಮದ್